ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 31. ಅಂತರ್ಬಹಿಶ್ಚ ಲೋಕಾನ್ ಸ್ತ್ರೀನ್ ಪರ್ಯೇಮ್ಯ ಸ್ಕಂದಿತೌ ವ್ರತಃ ಅನುಗ್ರಹಾನ್ ಮಹಾವಿಷ್ಣೋರವಿಘಾತಗತಿ ಕ್ವಚಿತ್. ಅನುವಾದ: ಅಲ್ಲಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಹಿಕ ಲೋಕದ 3 ವಿಭಾಗಗಳಲ್ಲಿ ಮತ್ತು ದಿವ್ಯ ಲೋಕದಲ್ಲಿ ಎಲ್ಲ ಕಡೆ ನಿರ್ಬಂಧವಿಲ್ಲದೆ ನಾನು ಸಂಚರಿಸುತ್ತಿದ್ದೇನೆ. ಇದಕ್ಕೆ ಭಗವಂತನ ಅವಿಚ್ಛಿನ್ನವಾದ ಭಕ್ತಿ ಸೇವೆಯಲ್ಲಿ ನಾನು ಸ್ಥಿರನಾದುದೇ ಕಾರಣ. ಭಗವದ್ಗೀತೆ ಹೇಳಿದಂತೆ ಐಹಿಕ ಗೋಲದಲ್ಲಿ 3 ವಿಭಾಗಗಳಿವೆ. ಅವು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು. ಊರ್ಧ್ವಲೋಕದ ಆಚೆಗೆ, ಅಂದರೆ ಬ್ರಹ್ಮಲೋಕಕ್ಕಿಂತ ಮೇಲೆ ಬ್ರಹ್ಮಾಂಡಗಳ ಹೊರ ಆವರಣಗಳಿರುತ್ತವೆ. ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಆಕಾಶವಿದೆ. ಅದು ವಿಸ್ತಾರದಲ್ಲಿ ಅನಂತವಾದುದು. ಶಾಶ್ವತವಾಗಿ ಮುಕ್ತ ಜೀವಿಗಳಾದ ತನ್ನ ಸಹವಾಸಿಗಳೊಂದಿಗೆ ಭಗವಂತ ಸ್ವತಃ ವಾಸ ಮಾಡುವಂತಹದು. ಅದು ಸ್ವಯಂ ಪ್ರಕಾಶವಿರುವ ಅನಂತ ವೈಕುಂಠ ಲೋಕಗಳನ್ನು ಒಳಗೊಂಡಿದೆ. ಸರ್ವಶಕ್ತನಾದ ಭಗವಂತನು ತನ್ನ ಸೃಷ್ಟಿಯ ಯಾವುದೇ ಭಾಗದಲ್ಲೂ ಸಂಚರಿಸಲು ಹೇಗೆ ಸ್ವತಂತ್ರನೋ ಹಾಗೆಯೇ ಶ್ರೀನಾರದ ಮುನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವಲಯಗಳು ಎರಡರಲ್ಲೂ ಇರುವ ಈ ಲೋಕಗಳನ್ನು ನಿರ್ಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದಾರೆ. ಐಹಿಕ ಜಗತ್ತಿನಲ್ಲಿ ಜೀವಿಗಳು ನಿಸರ್ಗದ ತ್ರಿಗುಣಗಳಿಂದ ಪ್ರಭಾವಿತರಾಗಿರುತ್ತಾರೆ. ಅವು ಸತ್ವ, ರಜಸ್, ತಮೋ ಗುಣಗಳು. ಆದರೆ ನಾರದರು ಈ ಎಲ್ಲ ಐಹಿಕ ಗುಣಗಳನ್ನು ಮೀರಿದ ಅತೀಂದ್ರಿಯರಾಗಿದ್ದಾರೆ. ಹೀಗಾಗಿ ನಿರ್ಬಂಧವಿಲ್ಲದೆ ಎಲ್ಲ ಕಡೆ ಸಂಚರಿಸಬಲ್ಲರು. ಅವರು ಮುಕ್ತರಾದ ಅಂತರಿಕ್ಷಗಾಮಿಗಳಾಗಿದ್ದಾರೆ. ಭಗವಾನ್ ವಿಷ್ಣುವಿನ ನಿಷ್ಕಾರಣವಾದ ಕರುಣೆ ಅಸಮಾನವಾದದ್ದು. ಭಗವಂತನ ಅನುಗ್ರಹದಿಂದ ಮಾತ್ರ ಭಕ್ತನಿಗೆ ಅಂತಹ ಕೃಪೆ ಲಭಿಸುವುದರ ಸಂವೇದನೆ ಉಂಟಾಗುವುದು. ಆದ್ದರಿಂದ ಭಕ್ತರಿಗೆ ಎಂದೂ ಅಧಪಾತವಿಲ್ಲ. ಆದರೆ ಕಾಮ್ಯಕರ್ಮಿಗಳು, ಊಹಾತ್ಮಕ ದಾರ್ಶನಿಕರು, ಈ ಎಲ್ಲ ಪ್ರಾಪಂಚಿಕರಿಗೆ ಅವರವರ ಐಹಿಕ ಗುಣಗಳ ಸೆಳೆತದಿಂದಾಗಿ ಅಧಪಾತ ತಪ್ಪದು. ಮೇಲೆ ಹೇಳಿದ ಋಷಿಗಳು ನಾರದರಂತೆ ದಿವ್ಯ ಲೋಕವನ್ನು ಪ್ರವೇಶಿಸಲಾರರು. ಈ ಅಂಶವನ್ನು ನರಸಿಂಹ ಪುರಾಣ ಬಹಿರಂಗಪಡಿಸಿದೆ. ಮರೀಚಿಯಂತಹ ಋಷಿಗಳು ಕಾಮ್ಯ ಕರ್ಮಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದಾರೆ. ಸನಕ, ಸನಾತನರಂತಹ ಋಷಿಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕಲ್ಪನೆಗಳಲ್ಲಿ ಪ್ರಮಾಣ ಸಂಪನ್ನರಾಗಿದ್ದಾರೆ. ಆದರೆ ಶ್ರೀನಾರದ ಮುನಿಗಳು ಭಗವಂತನ ದಿವ್ಯ ಭಕ್ತಿ ಸೇವೆಗೆ ಪ್ರಧಾನ ಪ್ರಮಾಣರಾಗಿದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಹಾಪ್ರಮಾಣರಾದವರೆಲ್ಲ ನಾರದ ಭಕ್ತಿ ಸೂತ್ರಕ್ಕೆ ಅನುಗುಣವಾಗಿ ನಾರದ ಮುನಿಗಳು ಇಟ್ಟ ಹೆಜ್ಜೆಯನ್ನು ಅನುಸರಿಸುತ್ತಾರೆ. ಆ ಮೂಲಕ ಭಗವಂತನ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಭಗವತ್ ಸಾಮ್ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ.